ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮೀಶೋ ಪೇ ಲೆಟರ್ ಬಗ್ಗೆ ಹೇಳ್ತಾ ಇದ್ದೀನಿ. ಸುಮಾರು ಜನ ಮೀಶೋ ಪೇ ಲೆಟರ್ ಅಂದರೆ ಇನ್ನು ಫ್ರೀಯಾಗಿ ಕೊಟ್ಬಿಡ್ತಾರ ನಮಗೆ, ಅದರಲ್ಲಿ ಮೀಶೋದಲ್ಲಿ ನಾವು ಪ್ರಾಡಕ್ಟ್ಸ್ನ ಫ್ರೀಯಾಗಿ ತೊಗೋಬೋದಾ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು, ಎಷ್ಟೊಂದು ಜನ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿರೋ ಪ್ರಕಾರ ಏನಂದರೆ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಮೀಶೋ ಪೇ ಲೆಟ್ರಲ್ಲಿ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಒಂದು ಟೈಮ್ ಕೊಟ್ಟಿರ್ತಾರೆ ಅವರು, ಆ ಟೈಮಲ್ಲಿ ನಾವು ಕಟ್ಟಬೇಕು ಅದು ಆ್ಯಕ್ಚುಲಿ. ಸೊ ಅವ್ರಿಗೆ ಅದು ಮಿಸ್ಟೇಕ್ ಮಾಡಿಕೊಂಡು ಕಟ್ಟಿಲ್ಲ. ಸೊ ಕೆಲವರು ಅನ್ಇನ್ಸ್ಟಾಲೇ ಮಾಡಿಬಿಟ್ಟಿದ್ದಾರೆ, ಬಟ್ ಅವ್ರಿಗೆ ಈಗಲೂ ಕಾಲ್ ಬರ್ತಿರುತ್ತೆ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅದರ ಪ್ರೋಸೆಸ್ ಏನು, ಮೀಶೋ ಪೇ ಲೆಟರ್ ಅಂದರೆ ಏನು ಅನ್ನೋದನ್ನ ನಾನು ಇವತ್ತು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಆ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಯೂಶ್ವಲಿ ನಾವೆಲ್ಲ ಏನು ಮಾಡ್ತೀವಿ, ಏನಾದರೂ ಒಂದು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡುವಾಗ ನಮಗೆ 2 ಆಪ್ಷನ್ ಇರುತ್ತೆ. ಒಂದು COD ಇಲ್ಲ ಆನ್ಲೈನ್ ಪರ್ಚೇಸ್ ಇರುತ್ತೆ. ಬಟ್ ಈ ಮೀಶೋ ಪೇ ಲೆಟರ್ ಕೊಡ್ತಾರೆ ಯಾಕೆ ಅಂತಂದರೆ, ಇನ್ ಕೇಸ್ ನಿಮಗೇನಾದರೂ ಇವಾಗ ನಾನು ಆನ್ಲೈನ್ ಏನಾದರೂ ಪ್ಲೇಸ್ ಮಾಡಬೇಕು ಅಂದರೆ, ಆನ್ಲೈನ್ ಕಟ್ಟಬೇಕು ಅಂದರೆ ಅಮೌಂಟ್ ಇಲ್ಲ, ಓಕೆ ಫೈನ್. ಸೊ ಇನ್ನೊಂದು 2-3 ಡೇಸಲ್ಲಿ ನಿಮ್ಗೆ ಇವಾಗ ಪ್ರಾಡಕ್ಟ್ ಬರುತ್ತೆ ಅಂದ್ಕೊಳ್ಳಿ, ನಾವು ಅವಾಗ ಕೊಡ್ತೀನಿ ಅಂದರೆ ಆವಾಗಲೂ ದುಡ್ಡಿಲ್ಲ ಅಂದ್ಕೊಳ್ಳಿ, ಫೈನ್. ಬಟ್ ಅದಕ್ಕೆ ಅಂತಲೇ ಅವ್ರೇನು ಮಾಡ್ತಾರೆ, 15 to 20 ಡೇಸ್ ನಿಮಗೆ ಟೈಮ್ ಕೊಡ್ತಾರೆ ಕ್ರೆಡಿಟ್ ಲಿಮಿಟಲ್ಲಿ. ಫಾರ್ ಎಕ್ಸಾಂಪಲ್ ಮೀಶೋ ಪೇ ಲೆಟರ್ 5000 ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಸೊ ಆ 5000 ರುಪೀಸಲ್ಲಿ ನೀವು ಫಾರ್ ಎಕ್ಸಾಂಪಲ್ ಏನೋ ಒಂದು ಡ್ರೆಸ್ ನೋಡ್ತೀರಾ ಅಥವಾ ಏನೋ ಒಂದು ಗ್ಯಾಜೆಟ್ ನೋಡ್ತೀರಾ ಅಂದ್ಕೊಳ್ಳಿ, ಇಟ್ಸ್ ಕಾಸ್ಟ್ ಆಫ್ 1000 ರುಪೀಸ್ ಅಂತ ಅಂದ್ಕೊಳ್ಳಿ. 5000 ರುಪೀಸಲ್ಲಿ 1000 ರುಪೀಸ್ ನೀವು ಮೀಶೋ ಪೇ ಲೆಟರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನ ಪ್ರಾಡಕ್ಟ್ ಬೈ ಮಾಡ್ತೀರಾ. ಇವತ್ತು ನಾನು ಏನಾದರೂ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ನನಗೆ ಅವನು ಹೇಳ್ತಾನೆ 18th ಇಲ್ಲಾಂದರೆ 20th ಆಗಸ್ಟ್ಗೆ ನೀನು ಕಟ್ಟಿದ್ದನ್ನ ಅಂತ ಹೇಳ್ತಾರೆ. ಸೊ ಕಾನ್ಸೆಪ್ಟ್ ತಿಳ್ಕೊಳ್ಳಿ. COD ಅಂದರೆ ನೀವೇನು ಮಾಡ್ತೀರಾ, ಪ್ರಾಡಕ್ಟ್ ಬಂದ ತಕ್ಷಣ ನೀವು ದುಡ್ಡು ಕೊಡ್ತೀರಾ, ಹೌದಾ? ಆನ್ಲೈನ್ ಅಂದರೆ ಹೇಗೆ, ಇವಾಗ ನಾನು ಆರ್ಡರ್ ಪ್ಲೇಸ್ ಮಾಡಿದ್ರೆ ಇವಾಗಲೇ ಆನ್ಲೈನ್ ಪೇಮೆಂಟ್ ನಾನು ಮಾಡಿಬಿಡ್ತೀನಿ. ಸೊ ಇಲ್ಲಿ ಹಾಗಲ್ಲ, ನಿಮಗೆ ಪ್ರಾಡಕ್ಟ್ ಬರುತ್ತೆ ಆ ಟೈಮಲ್ಲಿ ₹1 ಕಟ್ಟಂಗಿಲ್ಲ, ಆನ್ಲೈನು ಕಟ್ಟಂಗಿಲ್ಲ, CODನೂ ಕಟ್ಟಂಗಿಲ್ಲ. ಬಟ್ ನಿಮ್ಗೆ ಒಂದು ಟೈಮ್ ಕೊಟ್ಟಿರ್ತಾನೆ, ನೀವು ಪ್ಲೇಸ್ ಮಾಡೋವಾಗಲೇ ಆರ್ಡರ್ ಪ್ಲೇಸ್ ಮಾಡೋವಾಗಲೇ ನಿಮ್ಗೆ ಟೈಮ್ ಕೊಡ್ತಾನೆ, 20th ಆಗಸ್ಟ್ ಕಟ್ಟಿ ಅಂತ ನಾವು ಕೊಡ್ತಾನೆ. ಸೊ ನಾವೇನು ಮಾಡಬೇಕು, ಪ್ರಾಡಕ್ಟ್ ಬಂದು ಸ್ವಲ್ಪ ದಿವಸ ಆಗಿರುತ್ತೆ. ಸೊ 20th ಆಗಸ್ಟ್ ಒಳಗಡೆ ನಿಮಗೆ ಟೈಮ್ ಕೊಟ್ಟಿರ್ತಾನಲ್ಲ, ಆ 20th ಆಗಸ್ಟ್ ಅಷ್ಟೊತ್ತಿಗೆ ನೀವು ದುಡ್ಡು ಕಟ್ಟಿ ಅಂತ ನಿಮಗೆ ಸಾಕಷ್ಟು ಟೈಮ್ ಕೊಟ್ಟಿರ್ತಾನೆ. ಏನಿಲ್ಲ ಅಂದರೆ ಮಿನಿಮಮ್ ನಿಮ್ಗೊಂದು 15 to 20 ಡೇಸ್ ಮೇಲೇ ನಿಮಗೆ ಟೈಮ್ ಕೊಟ್ಟಿರ್ತಾನೆ. ಸೊ ಅದು ಅರ್ಥ ಏನು ಅಂದರೆ, ನೀವು ನಿಧಾನಕ್ಕೆ ಕಟ್ಟಿ ಒಂದು ಟೈಮ್ ಕೊಡ್ತೀನಿ ಅಂತ ಅವ್ನು ಕೊಟ್ಟಿರ್ತಾನೆ. ಅವನ ಒಂದು ಮೀಶೋ ಪೇ ಲೆಟರ್ಲಿ ನಮಗೆ ಕ್ರೆಡಿಟ್ ಇಷ್ಟು ಅಂತ ಹಾಕಿರ್ತಾನೆ 5000, ಅದನ್ನು ಯೂಟಿಲೈಸ್ ಮಾಡಿಕೊಂಡು ನಾವು ಕಟ್ಟಬೇಕು. ಸೊ ಯಾವಾಗ 20th ಆಗಸ್ಟ್ ಅಥವಾ ಯಾವ ಡೇಟ್ ಕೊಡ್ತಾರೋ ಆ ಟೈಮಲ್ಲಿ ನಾನು ಅದನ್ನು ಕಟ್ಟಬೇಕು. ಸೊ ನಿಮಗೆ ಸಾಕಷ್ಟು ಟೈಮ್ ಕೊಟ್ಟಿರೋವಾಗ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಂಡು ನೀವು ಆವಾಗ ಕಟ್ಟಬೇಕು. ಬಟ್ ಸುಮಾರು ಜನ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಅದನ್ನು ಫ್ರೀಯಾಗಿ ಅಂತ ಅಂದ್ಕೊಂಡು ಅದನ್ನು ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಅದನ್ನ ಹೆಂಗೆ ದುಡ್ಡು ಕಟ್ಟಬೇಕು ಅನ್ನೋದು ಗೊತ್ತಿಲ್ಲ, ಯಾವ ಥರ ಪ್ರೋಸೆಸ್ ಅನ್ನೋದು ಗೊತ್ತಿಲ್ಲ. ಸೊ ಸುಮ್ಮನೆ ಅನ್ನೆಸೆಸರಿ ಪ್ರಾಬ್ಲಮ್ ಆಗೋದ್ರ ಬದಲು ಸೊ ಡೀಟೇಲ್ಸ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಇವಾಗ ನೀವೇನಾದರೂ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಿದ್ದೀರಾ ಅಂತಂದರೆ ಇದು ನಿಮಗೆ ಪ್ಲಸ್ ಪಾಯಿಂಟ್. ಸೊ ನಾನು ನಿಮಗೆ ಹೇಳಿದ್ದೆ ಮುಂಚೆನೇ, ಸೊ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ಇದು ಮಾಡೋಂಗಿಲ್ಲ ಅಂತ. ಐದರ್ ನೀವೇನಾದರೂ ಆರ್ಡರ್ ಪ್ಲೇಸ್ ಮಾಡೋವಾಗ COD, ಓಕೆ, ದುಡ್ಡು ಕಟ್ಟಂಗಿಲ್ಲ ಆ ಟೈಮಲ್ಲಿ, ಆನ್ಲೈನಲ್ಲಿ ಆವಾಗಲೂ ಪೇಮೆಂಟ್ ಮಾಡೋಂಗಿಲ್ಲ. ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಮೀಶೋ ಪೇ ಲೆಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ಮೀಶೋದಲ್ಲಿ 5000 ಲಿಮಿಟ್ ಕೊಟ್ಟಿರ್ತಾನೆ ಅಂದರೆ 5000 ರೂಪಾಯಿದಲ್ಲಿ ನೀವು ಯಾವುದೋ ₹1000 ಒಂದು ಅಥವಾ ಒಂದು 500 ರೂಪಾಯಿದು ಒಂದು 4 ಪ್ರಾಡಕ್ಟ್, ನೀವೀಗ ಮೀಶೋ ಕ್ರಿಯೇಟರ್ ಕ್ಲಬ್ ಜಾಯ್ನ್ ಆಗಿದ್ದಾರೆ, ಪ್ರಾಡಕ್ಟ್ ರಿವ್ಯೂ ಮಾಡಬೇಕಲ್ವಾ? ಸೊ ನೀವೇನು ಮಾಡಬೇಕು, ಮೀಶೋ ಪೇ ಲೆಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು 4-5 ಪ್ರಾಡಕ್ಟ್ನ ನೀವು ತೊಗೊಂಡ್ಬಿಡಿ, ಆರ್ಡರ್ ಮಾಡಿಬಿಡಿ. ಮೀಶೋ ಪೇ ಲೆಟರ್ಗೆ ಹಾಕಿಬಿಟ್ಟು ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು 4, ಫಾರ್ ಎಕ್ಸಾಂಪಲ್ ಒಂದು 5 ಪ್ರಾಡಕ್ಟು ₹500 ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾರೆ, 5000 ನಿಮಗೆ ಕೊಟ್ಟಿರೋ ಕ್ರೆಡಿಟಲ್ಲಿ ₹500 ರೂಪಾಯಿದು 5 ಪ್ರಾಡಕ್ಟ್ ಅಂದರೆ 2500 ಡಿಡಕ್ಟ್ ಮಾಡ್ತಾರೆ ಮೀಶೋ ಪೇ ಲೆಟರ್ ಅಕೌಂಟಲ್ಲಿ. 2500 ನಿಮ್ಮ ಅಕೌಂಟಿಂದ ಯಾವುದೂ ಅಲ್ಲ, ಇದು ಮೀಶೋ ಪೇ ಲೆಟರ್ ಅಂತ ಒಂದು ಇರುತ್ತೆ ಆಪ್ಷನ್ನು, ಅದರಲ್ಲಿ ಅದನ್ನು ನಾನು ತೋರಿಸ್ತೀನಿ. ಸೊ ಅದರಲ್ಲಿ ನಿಮಗೆ 2500 ಡಿಡಕ್ಟ್ ಮಾಡ್ತೀನಿ. ಆ 2500 ನೀವೇನು ಮಾಡಬೇಕು, ಆ ಪ್ರಾಡಕ್ಟ್ನ ತೊಗೊಳ್ಳಿ ಮತ್ತು ರಿವ್ಯೂ ಮಾಡಿ ರಿಟರ್ನ್ ಮಾಡ್ತೀರಾ. ಅವ್ನು ನಿಮ್ಗೆ ಹೇಳಿರ್ತಾನೆ, ನೋಡಮ್ಮ 18th ಅಥವಾ 20th ನನಗೆ ಕಟ್ಟಮ್ಮ ಅಂತ ನಮ್ಗೆ ಅವ್ರು ಟೈಮ್ ಕೊಟ್ಟಿರ್ತಾರೆ. ಸೊ 2500 ಇದರಿಂದ ನಾವು ಮೀಶೋ ಪೇ ಲೆಟರ್ ನಿಮ್ಗೆ ಕೊಟ್ಟಿದ್ದೀವಿ, ನೀವು 18th or 20th ಆಗಸ್ಟ್ ನಾನು ಟೈಮ್ ಕೊಟ್ಟಿದ್ದೀನಿ, ಆ ಟೈಮಲ್ಲಿ ಕಟ್ಟಿ ಅಂತ ನಾವು ಹೇಳ್ತಾರೆ. ಬಟ್ ನಾವೇನು ಮಾಡ್ತೀವಿ, ನಾವು ಮೀಶೋ ಕ್ರಿಯೇಟರ್ ಕ್ಲಬ್ ಜಾಯ್ನ್ ಆಗಿದ್ದೀವಿ, ನಾವು ಪ್ರಮೋಷನ್ ಮಾಡ್ತಿರೋದ್ರಿಂದ ನಾವು ಇಟ್ಕೊಳ್ಳಲ್ಲ ಆ ಪ್ರಾಡಕ್ಟ್ನ ವಾಪಸ್ ಕಳಿಸ್ಬಿಡ್ತೀವಿ. ಸೊ ಯಾವಾಗಲೂ ತಿಳ್ಕೊಳ್ಳಿ, ವಿತಿನ್ 7 ಡೇಸಲ್ಲಿ ನೀವು ತೊಗೊಂಡಿರೋಂಥ ಪ್ರಾಡಕ್ಟ್ಸ್ನ ರಿಟರ್ನ್ ಮಾಡಿಬಿಡಿ, ಅವಾಗ ಯಾವುದೂ ಪ್ರಾಬ್ಲಮ್ ಇರಲ್ಲ. ಸೊ ನೀವು ಪ್ರಾಡಕ್ಟ್ನ ಒಂದು 5 ಪ್ರಾಡಕ್ಟ್ ನೀವು ತೊಗೊಂಡಿದ್ದೀರಾ, ಪ್ರಾಡಕ್ಟ್ ರಿವ್ಯೂ ಮಾಡಿ ವಿತಿನ್ 7 ಡೇಸಲ್ಲಿ ನೀವು ಕಳಿಸ್ಬಿಟ್ರೆ ವಾಪಸ್ ಅವ್ರಿಗೆ, ನೀವು ಯಾಕೆ 18th ಆಗಸ್ಟಿಗೆ ದುಡ್ಡು ಕಟ್ಟಬೇಕು? ಕರೆಕ್ಟಾ? ನೀವು ಪ್ರಾಡಕ್ಟ್ ಏನಾದರೂ CODಯಿಂದ ತೊಗೊಂಡ್ರೆ ದುಡ್ಡು ಕೊಟ್ಬಿಟ್ಟು ನೀವು ತೊಗೊಳ್ತೀರಾ, ಮತ್ತು ನೀವೇನು ಮಾಡ್ತೀರಾ, ರಿಟರ್ನ್ ಹಾಕ್ಬಿಡ್ತೀರಾ, ಆವಾಗ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ. ಎರಡನೇದು ಪೇಮೆಂಟು, ಆನ್ಲೈನ್ ಪೇಮೆಂಟ್ ಇವಾಗ ಮಾಡಿಬಿಟ್ಟಿರ್ತೀರ ನೀವು, ನಾಳೆ ಯಾವ ಥರ ಪ್ರಾಡಕ್ಟ್ ಬರುತ್ತೆ, ಮತ್ತು ಬೇಡ ಅಂತ ವಾಪಸ್ ಕಳಿಸಿದ್ಮೇಲೆ ಮತ್ತೆ ನಿಮಗೆ ರೀಫಂಡ್ ಅಮೌಂಟ್ ಬರುತ್ತೆ.
ಮೀಶೋ ಪೇ ಲೇಟರ್ COD ಇಲ್ಲ, ಆನ್ಲೈನೂ ಇಲ್ಲ, ₹1 ನೀವು ಅಲ್ಲಿ ಹಾಕಂಗೆ ಇಲ್ಲ. ಸುಮ್ಮನೆ ಮೀಶೋ ಪೇ ಲೇಟರ್ ಅಂತ ಸೆಲೆಕ್ಟ್ ಮಾಡ್ತೀವಿ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ತೀರಾ, ಪ್ರಾಡಕ್ಟ್ ಬರುತ್ತೆ, ನಿಮ್ಗೆ ಒಂದು ಟೈಮ್ ಕೊಡ್ತಾನೆ 18th ಆಗಸ್ಟಿಗೆ ಕಟ್ಟು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೇನಾಗುತ್ತೆ, ಪ್ರಾಡಕ್ಟ್ಸ್ ಬರುತ್ತೆ, ನೀವೇನು ಮಾಡ್ತೀರಾ 1-2-3 ಡೇಸಲ್ಲಿ ಇಟ್ಕೊಂಡ್ಬಿಟ್ಟು ವಾಪಸ್ ರಿಟರ್ನ್ ಮಾಡಿಬಿಡಿ. ವಿತಿನ್ 1 ವೀಕಲ್ಲಿ ಮೇಕ್ ಶ್ಯೂರ್ ದಟ್ ಯು ರಿಟರ್ನ್ ದ ಪ್ರಾಡಕ್ಟ್. ಸೊ ಒನ್ಸ್ ನೀವು ರಿಟರ್ನ್ ಮಾಡಿದ್ಮೇಲೆ ಮೀಶೋ ಪೇ ಲೇಟರ್ ಅವನೇನು ಹೇಳಿದ್ದ 18th ಆಗಸ್ಟಿಗೆ ಕಟ್ಟು ಅಂತ, ಅದಕ್ಕೆ ಕಟ್ಟೋ ಅವಶ್ಯಕತೆ ಇರಲ್ಲ. ದಿಸ್ ಇಸ್ ಕಾಲ್ಡ್ ಫ್ರೀ ವಿತೌಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದು ಇದೇನೆ. COD ಇಲ್ಲ, ಆನ್ಲೈನ್ ಇಲ್ಲ. ಸೊ ನೀವು ಮೀಶೋ ಕ್ರೆಡಿಟ್ ಕ್ಲಬ್ಗೆ ಜಾಯ್ನ್ ಆಗಿದರೆ ಮೇಕ್ ಶ್ಯೂರ್ ದಟ್ ನಿಮಗೆ ಎಷ್ಟು ಕ್ರೆಡಿಟ್ ಲಿಮಿಟ್ ಇದೆಯೋ ಅಷ್ಟು ಕ್ರೆಡಿಟ್ ಲಿಮಿಟ್ನ ಯೂಸ್ ಮಾಡ್ಕೊತ ಮೀಶೋ ಪೇ ಲೇಟರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಪ್ಲೇಸ್ ಮಾಡ್ಕೊಂಡು ಆರ್ಡರ್ಸ್ನೆಲ್ಲ ಪರ್ಚೇಸ್ ಮಾಡಿ ರಿವ್ಯೂ ಮಾಡಿ ವಾಪಸ್ ಕಳಿಸ್ತಾ ಹೋಗಿ. ವಾಪಸ್ ಕಳಿಸಿದ್ದೀರಾ, ಫಾರ್ ಎಕ್ಸಾಂಪಲ್ ಈಗ ಒಂದು 4 ಪ್ರಾಡಕ್ಟ್ ಇತ್ತು ಅಂದ್ಕೊಳ್ಳಿ, 5 ಪ್ರಾಡಕ್ಟ್ ಇತ್ತು ಅಂದ್ಕೊಳ್ಳಿ, 5 ಪ್ರಾಡಕ್ಟಿಂದ 2,500 ಕ್ರೆಡಿಟ್ ಲಿಮಿಟ್ ಹೋಗಿರುತ್ತಾ, ಅಂದರೆ ₹5,000 2,500 ಕಟ್ ಮಾಡಿರ್ತಾನೆ. ನೀವೇನು ಮಾಡ್ತೀರಾ, 3-4 ಡೇಸ್ ಆದಮೇಲೆ ವಾಪಸ್ ರಿಟರ್ನ್ ಮಾಡಿಬಿಡ್ತೀರಾ. ₹2,500 ಅಮೌಂಟ್ ಪೂರ್ತಿನ ನೀವು ರಿಟರ್ನ್ ಮಾಡಿದ್ಮೇಲೆ ಅಲ್ಲಿ ₹2,500 ಅಂತ ಇರುತ್ತಲ್ವ ಅಕೌಂಟಲ್ಲಿ, ಮೀಶೋ ಪೇ ಲೇಟರಲ್ಲಿ ₹2,500 ಪ್ರಾಡಕ್ಟ್ನ ಪೂರ್ತಿ ಅವ್ರಿಗೆ ವಾಪಸ್ ಕಳಿಸಿದ್ಮೇಲೆ ಮತ್ತೆ ನಾವೇನು ಕಟ್ಟಂಗಿಲ್ಲ ಅಂದಮೇಲೆ ಆ 2,500 ಬಂದು ಮೀಶೋ ಪೇ ಲೇಟರ್ ಅಕೌಂಟಲ್ಲಿ ಕೂತ್ಕೊಳ್ಳುತ್ತೆ. ಮತ್ತೆ 5,000 ಅಂತ ತೋರಿಸುತ್ತೆ. ಮತ್ತೆ ಇನ್ನೊಂದು 4-5 ಪರ್ಚೇಸ್ ಮಾಡಿ, ಪ್ರಾಡಕ್ಟ್ ರಿವ್ಯೂ ಮಾಡಿ, ಪ್ರಮೋಷನ್ ಮಾಡಿ, ಮತ್ತೆ ಕಳಿಸ್ತೀರಾ. ಫಾರ್ ಎಕ್ಸಾಂಪಲ್ ನೀವು ₹1,000 ಏನಾದರೂ ಇದರಿಂದ ಕ್ರೆಡಿಟ್ ಲಿಮಿಟಿಂದ ಎತ್ಕೊಂಡಿದ್ದೀರಾ, 1-2 ಪ್ರಾಡಕ್ಟ್ ಆರ್ಡರ್ ಮಾಡಿದೆ, ಬಂತು, ರಿಟರ್ನ್ ಮಾಡಿದೆ, ಪ್ರಮೋಷನ್ ಮಾಡಿದೆ, ಎಲ್ಲ ಆಯಿತು, ವಾಪಸ್ ಕಳಿಸಿದೆ. ವಾಪಸ್ ಕಳಿಸಿದ್ರೆ ಮತ್ತೆ ನಾವೇನು ಕಟ್ಟಂಗಿಲ್ವಲ್ಲ, ಆ ₹1,000 ಬಂದು ಮತ್ತೆ ಕ್ರೆಡಿಟ್ ಲಿಮಿಟಲ್ಲಿ ಕೂತ್ಕೊಳ್ಳುತ್ತೆ. ಇವಾಗ ನಾನು ಆ ಪೇಜಲ್ಲಿ ತೋರಿಸ್ತೀನಿ ಹೆಂಗೆ ಅಂತಂದ್ಬಿಟ್ಟು. ಸೊ ನೀವು ಮೀಶೋ ಪೇಜ್ ಓಪನ್ ಮಾಡಿದಾಗ ಇಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಕೆಳಗಡೆ ಮೈ ಪೇಮೆಂಟ್ ಸೆಕ್ಷನಲ್ಲಿ ಮೀಶೋ ಪೇ ಲೇಟರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಾ. ಸೊ ಈ ಮೀಶೋ ಪೇ ಲೇಟರಲ್ಲಿ ನೀವು ಯಾವ್ದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀರಾ, ಮೀಶೋ ಪೇ ಲೇಟರ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಏನೇನು ಪರ್ಚೇಸ್ ಮಾಡಿದ್ದೀರಾ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿರುತ್ತೆ. ಅದ್ರದ್ದು ಅಮೌಂಟ್ ಎಷ್ಟು ಮತ್ತು ಯಾವ ಟೈಮಿಗೆ ನೀವು ಕಟ್ಟಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಕೊಟ್ಟಿರ್ತಾನೆ. ನಾನು ನನ್ನಲ್ಲಿರೋಂಥ ಕ್ರೆಡಿಟ್ ಲಿಮಿಟ್ನ ಯೂಸ್ ಮಾಡಿಕೊಂಡು COD ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಯಾವುದೂ ಸೆಲೆಕ್ಟ್ ಮಾಡಿಕೊಂಡೇ ಇಲ್ಲ. ನಾನು ಯಾವುದು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಡೈರೆಕ್ಟಾಗಿ ಮೀಶೋ ಪೇ ಲೇಟರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾನು ಇದನ್ನ ಬೈ ಮಾಡಿರೋದು. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒನ್ಸ್ ನೀವು ಪರ್ಚೇಸ್ ಮಾಡೋವಾಗ ಇಲ್ಲಿ ನಿಮಗೆ 3 ಆಪ್ಷನ್ ತೋರಿಸ್ತದೆ. ಬಟ್ ನನಗಿಲ್ಲಿ ಇನ್ಸಫಿಷಿಯೆಂಟ್ ಅಂತ ತೋರಿಸ್ತಾ ಇದೆ ಮೀಶೋ ಪೇ ಲೇಟರ್. ಯಾಕೆಂದರೆ ನಾನು ಪೂರ್ತಿ ಅವ್ರು ಕೊಟ್ಟಿರೋಂಥ ಕ್ರೆಡಿಟ್ ಲಿಮಿಟ್ನ ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ನಾನು ಇವಾಗ ನೀವು ನೋಡೋದ್ರಲ್ವ, ಅಲ್ಲಿ ಒಂದಷ್ಟು ನಾನು ಪರ್ಚೇಸ್ ಮಾಡಿರೋದು, ಅದೇನಾದರೂ ನಾನು ವಾಪಸ್ ರಿಟರ್ನ್ ಮಾಡಿದ್ರೆ ಆ ಕ್ರೆಡಿಟ್ ಲಿಮಿಟ್ ಅಮೌಂಟ್ ಏನಿರುತ್ತೋ ಇಲ್ಲಿ ಮೀಶೋ ಪೇ ಲೇಟರ್ ಅಂತ ನನಗೆ ಇಷ್ಟಿದೆ, ಇನ್ನೊಂದು 1,000-2,000 ಬ್ಯಾಲೆನ್ಸ್ ಇದೆ, ಯೂಸ್ ಮಾಡ್ಕೋಬೋದು ಅಂತ ನನಗೆ ತೋರಿಸುತ್ತೆ. ಸೊ ಇದು ಈ ಥರ ವರ್ಕ್ ಆಗೋದು. ಒನ್ಸ್ ನೀವು ಮೀಶೋ ಪೇ ಲೇಟರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟಾಗಿ ಸ್ನ್ಯಾಪ್ಮಿಂಟಿಂದ ಒಂದು ನಿಮಗೆ ಮೆಸೇಜ್ ಬರುತ್ತೆ. ಆಮೇಲೆ ನಿಮ್ಗೇನಾದರೂ ರಿಮೈಂಡ್ರ್ ಕೂಡ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಕಟ್ಟೋದನ್ನೇನಾದರೂ ಮರ್ತು ಬಿಟ್ಟರೆ ಪ್ರಾಡಕ್ಟ್ಸ್ನ ಹಾಗೆ ಉಳಿಸ್ಕೊಂಡ್ರೆ ಅದಕ್ಕೂ ನಿಮಗೆ ಮೆಸೇಜ್ ಬರುತ್ತೆ, ಸೊ ಆ್ಯಂಡ್ ಸೊ ಡೇಟಲ್ಲಿ ಕಟ್ಟಬೇಕು ಅಂತ. ಪ್ರತಿಯೊಂದು ಡೀಟೇಲ್ಸ್ ನೀವು ಮೀಶೋ ಪೇ ಲೇಟರಲ್ಲಿ ಹೋಗಿ ನೋಡ್ಬೋದು. ಇನ್ ಕೇಸ್ ನೀವೇನಾದರೂ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿರೋದು ಪ್ರಮೋಷನ್ ಮಾಡಿ ರಿವ್ಯೂ ಮಾಡಿ ವಾಪಸ್ ಕಳಿಸ್ಬಿಟ್ರೆ ಓಕೆ, ನೀವೇನು ಕಟ್ಟೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗೋದು ಇಟ್ಕೋತೀನಿ ಅಂದರೆ ಇಲ್ಲಿ ಬಂದುಬಿಟ್ಟು ನೀವು ಅಲ್ಲಿ ಪೇ ಮಾಡಿಬಿಟ್ಟು ಅದ್ರದ್ದು ಏನಿದೆಯೋ ಅಮೌಂಟ್ ಪೇಮೆಂಟ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ಮೀಶೋ ಪೇ ಲೇಟರ್ ಆ್ಯಕ್ಟಿವೇಟ್ ಮಾಡೋಕ್ಕೆ ಮುಂಚೆ ನಿಮಗೆ ಮೀಶೋ ಪೇ ಲೇಟರ್ ಸೆಲೆಕ್ಷನ್ ಮಾಡೋವಾಗ ನಿಮಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸು, ಆಧಾರ್ ಕಾರ್ಡ್ ಕೇಳುತ್ತೆ, ಅದನ್ನು ನೀವು ಕಡ್ಡಾಯವಾಗಿ ಕೊಡಬೇಕು. ಅದರಿಂದ ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಪ್ರಾಬ್ಲಮ್ ಇಲ್ಲ, ತುಂಬ ಸೇಫ್ ಆಗಿದೆ. ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮದು ಪ್ಯಾನ್ ಕಾರ್ಡ್ ಏನೋ ಕೇಳುತ್ತೆ ಅಥವಾ ಆಧಾರ್ ಕಾರ್ಡ್ ಕೇಳುತ್ತೆ, ಅದನ್ನು ಹಾಕ್ಬಿಟ್ಟು ನೀವು ಲಾಗಿನ್ ಹಾಕಿದ್ರೆ ನೀವು ಮೀಶೋ ಪೇ ಲೇಟರ್ನ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ವ, ಈ ಥರ ಮೀಶೋ ಪೇ ಲೇಟರ್ ವರ್ಕ್ ಆಗೋದು. ನಾನು ಸಜೆಸ್ಟ್ ಮಾಡೋದು ಏನು ಅಂತಂದರೆ, ನೀವು ಕ್ರಿಯೇಟರ್ ಆಗಿದ್ದು ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ನಾನು ಪ್ರಮೋಷನ್ಸ್ ಮಾಡ್ತೀನಿ, ಇದರಿಂದ ಅರ್ನ್ ಮಾಡಬೇಕು ಅಂತ ಆಸೆ ಇದ್ದರೆ COD ಬೇಡ, ಆನ್ಲೈನು ಬೇಡ, ಮೀಶೋ ಪೇ ಲೇಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಶೋ ಪೇ ಲೇಟರ್ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೂಲಕನೇ ಆಟಾಡಿ. ₹5,000 ಇತ್ತು, ₹5,000 ನೀವು ಪ್ರಾಡಕ್ಟ್ಸ್ನ ತೊಗೊಳ್ಳಿ, ವಾಪಸ್ ಕಳಿಸಿ, ರಿವ್ಯೂ ಮಾಡಿ, ಮತ್ತೆ ನೀವು ಅದನ್ನು ರಿಟರ್ನ್ ಮಾಡಿದ್ರೆ ಮತ್ತೆ ಆ ಕ್ರೆಡಿಟ್ ಲಿಮಿಟಿಗೆ ಮತ್ತೆ ಮೀಶೋ ಪೇ ಲೇಟರ್ ಅಮೌಂಟಲ್ಲಿ ಬಂದುಬೀಳುತ್ತೆ. ಮತ್ತೆ ತೊಗೊಳ್ಳಿ, ಮತ್ತೆ ವಾಪಸ್ ಹಾಕಿ, ಮತ್ತೆ ಅದು ಬಂದುಬಿಡುತ್ತೆ. ಸೊ ಹಂಗೆ ಅದರಲ್ಲೇ ಇದು ಮಾಡ್ಕೊಳ್ಳಿ. ಇವತ್ತು COD ಇನ್ವೆಸ್ಟ್ಮೆಂಟ್ ಆಗಿ ಅಥವಾ ಆನ್ಲೈನ್ ಪೇಮೆಂಟ್ ಆಗಲಿ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ ಕೇಸ್ ನೀವೇನಾದರೂ ಪ್ರಾಡಕ್ಟ್ ನಾನು ತೊಗೊಂಡ್ಬಿಟ್ಟಿದ್ದೀನಿ, ನನಗೆ ಇಷ್ಟ ಆಗಿಬಿಟ್ಟಿದೆ ಅಂದಾಗ, ಅದು ಮೀಶೋ ಪೇ ಲೇಟರ್ ನೀವೇನು ತೊಗೊಂಡಿದ್ದೀರಾ ಅಂತ ಅಂದಾಗ ಅದು ನಿಮಗೆ ಮೀಶೋ ಪೇ ಲೇಟರ್ ಅಂತ ಹೋಗಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ತೊಗೊಂಡಿರೋಂಥ ಪ್ರಾಡಕ್ಟ್ ಇರುತ್ತೆ, ಅಲ್ಲಿ ಪೇ ಆಪ್ಷನ್ ಅಂತ ಇರುತ್ತೆ. ಪೇ ಮಾಡಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಓಕೆ, ಸೊ ನಿಮಗೆ ಇದರ ಬಗ್ಗೆ ಆಲ್ಮೋಸ್ಟ್ ನಾಲೆಡ್ಜ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಇನ್ನೂ ನಿಮ್ಗೆ ಏನೋ ಡೌಟ್ಸ್ ಇದೆ ನನ್ನ ಕಮೆಂಟ್ಸಲ್ಲಿ ಹಾಕಿದ್ರೆ ನಾನು ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ ಕೇಸ್ ಏನೋ ಡೌಟ್ಸ್ ಇತ್ತು ಅಂದರೆ ಅದನ್ನು ನಾನು ಕಮೆಂಟಲ್ಲಿ ಹಾಕಿ ನಾನು ನಿಮ್ಗೆ ಆ ಡೀಟೇಲ್ಸ್ನ ನಾನು ಕಳಿಸ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್.